ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇರೋದ್ರ ಮಧ್ಯೆ 20ಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ ಶಾಸಕರ ತಂಡ ಇವತ್ತು ವಿದೇಶಕ್ಕೆ ಹಾರೋದಕ್ಕೆ ರೆಡಿ ಆಗ್ತಾ ಇದೆ. ವಿದೇಶ ಪ್ರವಾಸದ ಬಗ್ಗೆ ಪರ ವಿರೋಧದ ಚರ್ಚೆಗಳು ಶುರುವಾಗಿರೋ ಮಧ್ಯೆ ರಾತ್ರಿ 8 ಗಂಟೆಗೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ತೆರಳೋದಕ್ಕೆ ಶಾಸಕರು ರೆಡಿಯಾಗಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಗುಂಪಿನಲ್ಲಿ ಗುರುತಿಸಿಕೊಂಡಿರೋರೇ ಜಾಸ್ತಿ. ಶಾಸಕರು ಮಾರ್ಚ್ 1ನೇ ತಾರೀಕು ಬೆಂಗಳೂರಿಗೆ ವಾಪಸ್ಸಾಗಲಿದ್ದು, ವಿದೇಶಿ ಪ್ರವಾಸಕ್ಕೆ ತೆರಳುತ್ತಾ ಇರೋ ತಂಡದಲ್ಲಿ ಪರಿಷತ್ ಸದಸ್ಯರು ಇದ್ದಾರೆ ಅಂತ ತಿಳಿದು ಬಂದಿದೆ. ಹಾಗೆ ಮೂಲಗಳ ಪ್ರಕಾರ ಕೃಷಿ ಕುರಿತಾಗಿ ಅಧ್ಯಯನ ಮಾಡೋ ಸಲುವಾಗಿ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ. ಆದರೆ ಶಾಸಕ ಹಂಪನಗೌಡ ಬಾದರ್ಲಿ ವೈಯಕ್ತಿಕ ಖರ್ಚಿನಲ್ಲಿ ಸ್ವಂತ ಖರ್ಚಿನಲ್ಲೇ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ, ಆದರೆ ಇಲಾಖೆಯ ಅಧ್ಯಯನ ಪ್ರವಾಸ ಅನ್ನೋ ವಿಚಾರ ಯಾಕೆ ಬಂತೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ವೀಸಾ ಸಮಸ್ಯೆ, ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗ್ತೀವಿ ಅನ್ನೋ ಕಾರಣಕ್ಕೆ ಕೆಲವರು ಪ್ರವಾಸದಿಂದ ಹಿಂದೆ ಸರಿದಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಈ ವಿದೇಶಿ ಪ್ರವಾಸ ರಾಜ್ಯ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ತಮ್ಮ ಸ್ವಂತ ದುಡ್ಡಿನಲ್ಲಿ ಶಾಸಕರು ವಿದೇಶ ಪ್ರವಾಸ ಮಾಡಬಾರದು ಅಂತ ಇದೆಯಾ? ನಾನಂತೂ ಈಗ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇಲ್ಲ, ಆದರೆ ಹೋದ್ರೆ ತಪ್ಪೇನು, ಅಲ್ಲೇನು ಸುಮ್ಮನೆ ಹೋಗೋದಿಲ್ಲ, ಅಲ್ಲಿನ ಅಭಿವೃದ್ಧಿ ಬಗ್ಗೆ, ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತ ರಾಘವೇಂದ್ರ ಹಿಟ್ನಾಳ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೇನೆ ಶಾಸಕರ ವಿದೇಶಿ ಪ್ರವಾಸಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ, ಇದು ನಮ್ಮ ವೈಯಕ್ತಿಕ ಪ್ರವಾಸ, ನಮಗೆ ಮುಖ್ಯಮಂತ್ರಿಯವರಾಗ್ಲಿ ಉಪಮುಖ್ಯಮಂತ್ರಿಯವರಾಗ್ಲಿ ಪ್ರವಾಸಕ್ಕೆ ಹೋಗಿ ಅಂತಾನೂ ಹೇಳಿಲ್ಲ, ಹೋಗಬೇಡಿ ಅಂತಾನೂ ತಡೆದಿಲ್ಲ. ಸಮಾನ ಮನಸ್ಕರೆಲ್ಲ ಸೇರಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ ಅಂತ ಸಿಂಧನೂರಿನ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ಪ್ರವಾಸದ ಬಗ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಒಪಿನಿಯನ್ ಇದೆ. ಹೀಗಾಗಿ ಮೇಲ್ನೋಟಕ್ಕಂತೂ ಇದು ರಾಜಕೀಯ ಅಂತಾನೆ ಕಾಣಿಸ್ಕೊಳ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಬಣದ ಶಾಸಕರೇ ಇಲ್ಲಿ ಜಾಸ್ತಿಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ವಿದೇಶಿ ಪ್ರವಾಸದಲ್ಲಿ. ಕೆಲವರು ಹೋಗ್ತಾ ಇಲ್ಲ, ಆದರೆ ಈ ವಿದೇಶಿ ಪ್ರವಾಸದ ನಂತರ ಒಂದಷ್ಟು ಬದಲಾವಣೆ ಆಗೋದು ಫಿಕ್ಸ್ ಅಂತಾನೆ ಹೇಳಬಹುದು. ಈಗಾಗಲೇ ಬಜೆಟ್ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನು ಬಿಟ್ಕೊಡ್ತಾರೆ, ನಂತರ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ಊಹಾಪೋಹ ಹರಿದಾಡ್ತಾ ಇದೆ. ಇದರ ಮಧ್ಯೆ ಇನ್ನಷ್ಟು ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಯಾರ್ಯಾರು ವಿದೇಶಿ ಪ್ರವಾಸಕ್ಕೆ ಹೊರಟಿದ್ದಾರೆ ಅಂತ ನೋಡೋದಾದ್ರೆ ಸಚಿವ ಕೆ ವೆಂಕಟೇಶ್, ಶಾಸಕರಾದ ಪುಟ್ಟರಂಗಶೆಟ್ಟಿ, ಎಚ್.ಡಿ. ತಮ್ಮಯ್ಯ, ಹಂಪನಗೌಡ ಬಾದರ್ಲಿ, ದೇವೇಂದ್ರಪ್ಪ, ಯಶವಂತರಾಯಗೌಡ ಪಾಟೀಲ್, ಬಿ.ಎಂ. ನಾಗರಾಜ್, ಜೆ.ಟಿ. ಪಾಟೀಲ್, ಅಲ್ಲಮ್ಮ ಪ್ರಭು ಪಾಟೀಲ್, ಬಸನಗೌಡ ಗದ್ದಲ, ಎ.ಆರ್. ಕೃಷ್ಣಮೂರ್ತಿ, ಬಸನಗೌಡ ತುರವಿಹಾಳ, ಚಿಮ್ಮನಕಟ್ಟಿ, ಮಹಾಂತೇಶ ಕೌಜಲಗಿ, ರಾಘವೇಂದ್ರ ಹಿಟ್ನಾಳ್, ರಘುಮೂರ್ತಿ ಮತ್ತು ಅನಿಲ್ ಚಿಕ್ಕಮಾದು, ವಿಧಾನ ಪರಿಷತ್ತಿನ ಸದಸ್ಯರಾದ ವಸಂತ್ ಕುಮಾರ್, ತಿಮ್ಮಯ್ಯ ಹಾಗೂ ಶರಣಗೌಡ ಬಯ್ಯಾಪುರ ಅಂತ ಹೇಳಲಾಗ್ತಾ ಇದೆ.